ಆಗಿರ್ಬೋದು, ಇನ್ನುಳಿದ ಭಾಗಗಳಲ್ಲಾಗಿರ್ಬೋದು, ವಿಶೇಷವಾಗಿ ಜಾರಕಿಹೊಳಿ ಸಹೋದರರು ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ. ಅದೇ ಕಾಲಕ್ಕೆ ಹುಕ್ಕೇರಿ ಕ್ಷೇತ್ರ ಅಥವಾ ಚಿಕ್ಕೋಡಿ ಕ್ಷೇತ್ರದಲ್ಲೇ ಕತ್ತಿಯವರು ಸ್ವಲ್ಪ ಹಿಡಿತವನ್ನು ಹೆಚ್ಚಿಗೆ ಸಾಧಿಸಿದ್ದಾರೆ ಸಹಕಾರ ರಂಗದಲ್ಲೇ. ಆದರೆ ಇವತ್ತು ಇಬ್ಬರ ನಡುವೆ ಒಂದು ಫೈನಲ್ ಒಂದು ಹಂತಕ್ಕೆ ಬಂದು ನಿಂತದೆ ಇವತ್ತು. ಮತ್ತು ಒಂದು ಕಡೆಗೆ ಇಡೀ ಜಿಲ್ಲೆಯಿಂದ ರಾಜ್ಯದ ವ್ಯಾಪಿಸಬೇಕು ಅನ್ನುವಂಥ ಹಠ, ಹಂಬಲ, ಮಹತ್ವಾಕಾಂಕ್ಷೆ ಜಾರಕಿಹೊಳಿ ಅವ್ರದ್ದು. ಆದರೆ ಇನ್ನೊಂದು ಕಡೆ ಇವ್ರದ್ದು ಇಲ್ಲ, ಈ ಸಲ ನಮ್ಮದು ಅಳಿವುಳಿನ ಪ್ರಶ್ನೆ ನಾವು ಉಳಿಸ್ಕೊಳ್ಳೇಬೇಕು ಹುಕ್ಕೇರಿಯನ್ನು ಅಂತೇಳಿ. ಈಗಾಗಲೇ ಜಾರಕಿಹೊಳಿ ಅವರು ಯಾವುದೋ ಕಾರಣದಿಂದಾಗಿರ್ಬೋದು, ನಿರ್ದೇಶಕರ ಮೇಲೆ ಸಾಧಿಸಿದ್ದಾಗಿರ್ಬೋದು, ಹಿರಾಶೆಗಳನ್ನು ಕಸ್ಕೊಂಡಿರ್ಬೋದು, ಇಲ್ಲಂತಲ್ಲ. ಅದೇ ಕಾಲಕ್ಕೆ ಕಸ್ಕೊಂಡಿರ್ಬೋದು ಅಥವಾ ಗೆದ್ದಿರ್ಬೋದು, ಮನವೊಲಿಸಿರ್ಬೋದು. ಆದರೆ ಇಲ್ಲೇ ಹುಕ್ಕೇರಿಯಲ್ಲೂ ಅಷ್ಟು ಪರಿಸ್ಥಿತಿ. ಇಲ್ಲಿ ಹೋದಂಥ ನಿರ್ದೇಶಕರು ಹೋಗಿದ್ದಾರೆ. ಆದರೆ ಈ ಸಲ ಇಲೆಕ್ಷನ್ ಆಗ್ತಾಯಿದೆ. ಅದಕ್ಕೆ ಭಾಳ ಡಿಫ್ರೆನ್ಸ್ ಅದ. ಯಾಕಪ್ಪ ಅಂದರೆ ನಿರ್ದೇಶಕರು ಹೇಳಿದ್ದನ್ನು ಸತ್ಯ ಅಂತಲ್ಲ. ಈ ಸಲ ಆರಿಸುವಂಥ ನಿರ್ದೇಶಕ ಮುಂದೆ ಸಲ ಸೊಲ್ಲಬಹುದು, ಆ ಮಾತು ಬೇರೆ. ಆದರೆ ಈಗ ನಡೆಯುತ್ತಿರುವಂಥದ್ದು ರಿಯಲ್ ಟೆಸ್ಟ್. ಅದಕ್ಕಾಗಿ ಹುಕ್ಕೇರಿ ಮಾತ್ರ ಈಗ ಬಂದುಬಿಟ್ಟಲ್ಲ. ಹುಕ್ಕೇರಿ ಬಂದಿದ್ದರಿಂದಾಗಿ ಹುಕ್ಕೇರಿ ಗೆಲ್ಲವ್ರು ಯಾರು? ಮತ್ತು ಈಗಾಗಲೇ ಹುಕ್ಕೇರಿ ತಾಲೂಕಿನ ತುಂಬ ಕತ್ತಿ ಮತ್ತು AB ಪಾಟೀಲ್ ಒಂದಾಗಿದ್ದರಿಂದಾಗಿ ಅವರ ಬಲ ಜೋರಾಗಿ, ಅವ್ರ ಪರ ಗಾಳಿ ಜೋರು ಬೀಸಲಾಗತ್ತದ ಅಂತೇಳಿ ಅಲ್ಲಿ ಸ್ಥಾನಿಕರ ಮಾತುಕತೆ. ಎದ್ದ ತಕ್ಷಣ ಚರ್ಚೆ ಪ್ರತಿಯೊಂದು ಹಳ್ಳಿಯಲ್ಲಿ ಯಾರಪ್ಪ ಇವತ್ತು ಬಂದಿದ್ದರು, ಈ ಒಂದು ಜಾರಕಿಹೊಳಿ ಅವರ ಬಣದವರು ಬಂದಿದ್ದೀರಾ ಅಥವಾ ಇನ್ನೊಂದು ಕಡೆ ಈ ಕತ್ತಿ ಬಣದವರು ಬಂದಿರಾ ಅನ್ನುವಂಥ ಚರ್ಚೆ. ಇನ್ನು ಕೆಲವೊಂದು ಕೋಡ್ ವರ್ಡು ಇಟ್ಕೊಂಡಿದ್ದಾರೆ, ಕಂಪ್ನಿ ಅಂತೇಳಿ ಕರಿತಾ ಇದ್ದಾರೆ ಅಂತ ಅದು ಸುದ್ದಿಗಳಿದ್ದಾವೆ. ವಿಶೇಷವಾಗಿ ಕಂಪ್ನಿ ಸಾಮಾನ್ಯವಾಗಿ ಎಲ್ಲರೂ ಕಾಮೆಂಟ್ ಮಾಡುವಂಥದ್ದು ಒಂದು ಕಡೆ ಜೋಗು ಇರ್ತದೆ, ಇನ್ನೊಂದು ಕಡೆ ಒಂದು ರೀತಿ ಏನಪ್ಪ ಅಂದರೆ ಕೋಡ್ ಆಗಿ ಮಾತಾಡುವಂಥ ಒಂದು ಅಭಿಪ್ರಾಯ ಇರ್ತದೆ. ಅದೇನೂ ಇರಲಿ, ಇದರ ಬಗ್ಗೆನೇ ಚರ್ಚೆ. ಅದರಲ್ಲೂ ಇನ್ನು ಕೆಲವೊಂದು ಹಳ್ಳಿಗಳಲ್ಲಂತೂ ಪೂರ್ಣ ಪ್ರಮಾಣದಲ್ಲಿ ಕತ್ತಿ ಮತ್ತು AB ಪಾಟೀಲ್ ಪರವಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು. ನಾವು ಅವ್ರನ್ನೇ ಆರಿಸ್ತೀವಿ, ಅವರೇ ನಮ್ಮ ನಾಯಕರು, ಉಳಿದವರಲ್ಲ, ಯಾರು ಬಂದರೂ ಒಪ್ಪುವುದಿಲ್ಲ ಅನ್ನುವಂಥ ಅಲ್ಲಿ ಸ್ಥಾನಿಕರು ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ನಿಮಗೆ ಗೊತ್ತಿರ್ಬೋದು, 91 ಸ್ಥಾನಗಳಲ್ಲಿ ಹೆಚ್ಚು ಕಡಿಮೆ